ಮಧುರ ನೋವಿನ ಜೊತೆ ಇರದೆ ಖುಷಿಯಲ್ಲಿ ಬಹುಕಾಲ ಇರಲಾರೆ ನಾನು, ಖುಷಿಯಲ್ಲಿ ಬಹುಕಾಲ ಇರಲಾರೆ ನಾನು. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ನನ್ನ ಈ ಚಾನಲ್ಲಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಕನ್ನಡದ ಒಂದು ಗಜಲನ್ನು ವಾಚಿಸಬೇಕು ಅಂಥೇಳಿ ತಮ್ಮೊಂದಿಗೆ ಇದ್ದೇನೆ. ಹೊಸದಾಗಿ ಈ ಗಜಲ್ ಬಗ್ಗೆ ಕೇಳ್ತಿರ್ತಕ್ಕಂಥವ್ರಿಗೆ ಎರಡು ಮಾತು ಹೇಳೋದಾದರೆ, ಗಜಲ್ ಬೇರೆ ಬೇರೆ ಭಾರತದ ಹೊರಗಿನ ಭಾಷೆಗಳಿಂದ ಭಾರತಕ್ಕೆ ಬಂದು ಉರ್ದು ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಪ್ರಕಾರ. ಉರ್ದು ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಈ ಪ್ರಕಾರ ಇತ್ತೀಚೆಗೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದೆ. ಅನೇಕ ಹೊಸ ಕವಿಗಳು ಈ ಗಜಲ್ನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಅನೇಕ ಹೊಸ ಹೊಸ ಗಜಲ್ಗಳು ಕನ್ನಡದಲ್ಲಿ ಬರ್ತಾ ಇವೆ. ಹೀಗೆ ಕನ್ನಡದಲ್ಲಿ ಆರಂಭದಲ್ಲಿ ಶಾಂತರಸರಂಥ ಕೆಲವು ಬೆರಳೆಣಿಕೆ ಲೇಖಕರು ಗಜಲ್ಗಳನ್ನು ಬರಿತಾ ಇದ್ದರು. ಮುಂದುವರೆದಿರ್ತಕ್ಕಂಥ ಪರಂಪರೆಯಲ್ಲಿ ಈ ಗಜಲ್ ಬೆಳೆದು ಬಂದಿದೆ. ಇತ್ತೀಚೆಗೆ ವಿಶೇಷವಾಗಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಹೆಚ್ಚು ಜನ ಕವಿಗಳು ಗಜಲ್ಗಳನ್ನು ಬರೀತಿದ್ದಾರೆ. ಅಂಥವರಲ್ಲಿ ಗಜಲ್ಗೆ ಕನ್ನಡದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಚಿದಾನಂದ ಸಾಲಿಯವರು. ಚಿದಾನಂದ ಸಾಲಿಯವರು ಮೂಲತಃ ರಾಯಚೂರಿನವರು. ರಾಯಚೂರು ಅಂದ್ರೆ ಕರ್ನಾಟಕ ಆಂಧ್ರದ ಗಡಿಭಾಗ. ಉರ್ದು ಅಲ್ಲಿ ಸಹಜವಾಗಿ ಪರಿಸರದಲ್ಲಿರ್ತಕ್ಕಂಥ ಒಂದು ಭಾಷೆ. ಆ ಭಾಷೆಯ ಒಂದು ಸಾಹಿತ್ಯ ಪ್ರಕಾರವನ್ನು ತುಂಬ ಆತ್ಮೀಯವಾಗಿ ಹತ್ತಿರದಿಂದ ಕಂಡಿರ್ತಕ್ಕಂಥ ಚಿದಾನಂದ ಸಾಲಿಯವರು ಅನೇಕ ಗಜಲ್ಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸ್ವತಃ ತಾವೇ ಅನೇಕ ಗಜಲ್ಗಳನ್ನು ರಚನೆ ಮಾಡಿದ್ದಾರೆ. ಚಿದಾನಂದ ಸಾಲಿಯವರು ವೃತ್ತಿಯಲ್ಲಿ ಅಧ್ಯಾಪಕರು, ವಾಸ್ತವಿಕವಾಗಿ ಗಣಿತದ ಶಿಕ್ಷಕರವರು. ಅಧ್ಯಾಪನ ಗಣಿತ ಆದರೂ ಕೂಡ ಇಂಗ್ಲೀಷು, ಕನ್ನಡ ಹೀಗೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವರು ಮತ್ತು ಅವರ ಅನೇಕ ಕೃತಿಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿವೆ. ಅವರು ಸಂಘಟನಾತ್ಮಕವಾಗಿ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯದ ಅನೇಕ ಬಹುಮುಖ್ಯ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವರು ತಮ್ಮ ಬೇರೆ ಬೇರೆ ಕೃತಿಗಳಿಗಾಗಿ. ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಕೂಡ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ವಿಶೇಷವಾಗಿ ಗಜಲ್ಲು ನನಗೆ ಅವರು ಬರೀತಕ್ಕಂಥ ಕೃತಿಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಮೂಡಿಸಿರ್ತಕ್ಕಂಥದ್ದು. ಹಾಗಾಗಿ ಅವರ ಮೌನ ಅಂತಕ್ಕಂಥ ಒಂದು ಗಜಲ್ ಸಂಕಲನದಿಂದ ಆಯ್ದಿರ್ತಕ್ಕಂಥ ಒಂದು ಗಜಲನ್ನು ನಾನು ವಾಚಿಸಲಿದ್ದೇನೆ. ದಯವಿಟ್ಟು ಆಲಿಸಿ. ಅಮೃತ ಸುರಿದ ರಾತ್ರಿ ಅಂತಕ್ಕಂಥ ಒಂದು ಗಜಲ್, ಡಾಕ್ಟರ್ ಚಿದಾನಂದ ಸಾಲಿಯವರು. ಅಮೃತ ಸುರಿದ ರಾತ್ರಿ ಎಲ್ಲ ಮಲಗಿದ್ದಾರೆ, ಯಾರನ್ನೂ ದೂರಲಾರೆ ನಾನು. ಅಮೃತ ಸುರಿದ ರಾತ್ರಿ ಎಲ್ಲ ಮಲಗಿದ್ದಾರೆ, ಯಾರನ್ನೂ ದೂರಲಾರೆ ನಾನು. ಮಧುಶಾಲೆಯೇ ಮನೆಯಾಗಿದೆ, ಯಾರ ಕರುಣೆಯನೂ ಸಹಿಸಲಾರೆ ನಾನು, ಯಾರ ಕರುಣೆಯನೋ ಸಹಿಸಲಾರೆ ನಾನು. ಕೊಡುವುದೆಲ್ಲವ ಪಡೆವೆ ನಿರ್ಮಲ ಪ್ರೇಮದಿ ನೀ ಕೊಡುವುದಾದರೆ ಮಾತ್ರ. ಕೊಡುವುದೆಲ್ಲವ ಪಡೆವೆ ನಿರ್ಮಲ ಪ್ರೇಮದಿ ನೀ ಕೊಡುವೆಯಾದರೆ ಮಾತ್ರ. ಸಂಬಂಧಗಳಿಗೂ ಕಂದಾಯ ಕೇಳದಿರು ತರವಲ್ಲ, ಸಂಬಂಧಗಳಿಗೂ ಕಂದಾಯ ಕೇಳದಿರು ತರವಲ್ಲ, ಬಡವ ತೆರಲಾರೆ ನಾನು. ಹೋಗುವಾಸೆ ಒಳಗೆ ಪೊರೆದು ನಗುವ ನಟಿಸಿ ಏಕೆ ಬದುಕುವಿರಿ ಮೂಢರೆ. ಹೋಗುವಾಸೆ ಒಳಗೆ ಪೊರೆದು ನಗುವ ನಟಿಸಿ ಏಕೆ ಬದುಕುವಿರಿ ಮೂಢರೆ. ಹಲವು ಎಳೆಗಳಿಲ್ಲಿ ಹರಿದು ಹೋಗಿವೆ, ಹಲವು ಎಳೆಗಳಿಲ್ಲಿ ಹರಿದು ಹೋಗಿವೆ, ಇನ್ನೂ ಬಾಕಿಗಳಿವೆ, ಬರಲಾರೆ ನಾನು, ಬರಲಾರೆ ನಾನು. ಏಸು ಸಂತೋಷಗಳು ಇದ್ದರೂ ಆಳದಲ್ಲಿ ಸದಾ ಮನುಷ್ಯರು ಒಂಟಿಗರೆ. ಏಸು ಸಂತೋಷಗಳು ಇದ್ದರೂ ಆಳದಲ್ಲಿ ಸದಾ ಮನುಷ್ಯರು ಒಂಟಿಗರೆ. ಮಧುರ ನೋವಿನ ಜೊತೆ ಇರದೆ
ಮಧುರ ನೋವಿನ ಜೊತೆ ಇರದೆ ಖುಷಿಯಲ್ಲಿ ಬಹುಕಾಲ ಇರಲಾರೆ ನಾನು, ಖುಷಿಯಲ್ಲಿ ಬಹುಕಾಲ ಇರಲಾರೆ ನಾನು. ತಿಳಿ ಸಾಲಿ ತನ್ನ ದೀಪವ ಅನ್ಯರು ಬೆಳಗುವ ಹಂಗಿನ ಅರಮನೆ ಒಂದು ಸೆರೆ. ತಿಳಿ ಸಾಲಿ ತನ್ನ ದೀಪವ ಅನ್ಯರು ಬೆಳಗುವ ಹಂಗಿನ ಅರಮನೆ ಒಂದು ಸೆರೆ. ಪ್ರತಿಹನಿ ಮಧುವೂ ರಕ್ತ ನನಗೆ, ಪ್ರತಿಹನಿ ಮಧುವು ರಕ್ತ ನನಗೆ, ಕ್ಷಮಿಸು ನನ್ನ ದೇಶವ ಹೋರಲಾರೆ ನಾನು, ನನ್ನ ದೇಶವ ಹೋರಲಾರೆ ನಾನು. ನಮಸ್ಕಾರ.